ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಹಾಗೆ ಎಲ್ಲರಿಗೂ 2025ಗೆ ವೆಲ್ಕಮ್ ಗೈಸ್, ಹ್ಯಾಪಿ ನ್ಯೂ ಇಯರ್ ಗೈಸ್. ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇವಾಗ 12:10 ಏನೋ ಆಗಿದೆ. ಬಟ್ ಈ ಪಟಾಕಿಗಳ ಸೌಂಡ್ ಹೇಗೆ ಬರ್ತಿದೆ ಅಂದರೆ, ನಾನು ನಿದ್ದೆ ಫಸ್ಟ್ ಟೈಮ್ ನಾನು ಪಟಾಕಿ ಸೌಂಡ್ಗೆ ಎದ್ದಿರೋದು ಅಂದರೆ ಇದೆ ಗೈಸ್. ಸೊ ಪಟಾಕಿ ಸೌಂಡ್ಗೆ ಎದ್ದೆ, ಅಷ್ಟು ಸೌಂಡ್ ಮಾಡ್ತಿದ್ದಾರೆ ಪಟಾಕಿಗಳು. ಬಟ್ ಆದರೆ ಈ ಒಂದು ಖುಷಿ ಯಾವಾಗಲೂ ಎಲ್ಲ ಲೈಫಲ್ಲೂ ಹಾಗೆ ಇರಲಿ. ಯಾರ್ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರು ಕೂಡ ತುಂಬ ಖುಷಿಯಾಗಿರಿ. ನೀವು ಫ್ಯಾಮಿಲಿ ಯಾವಾಗಲೂ ಖುಷಿಯಾಗಿರಿ. ಬರೀ ಈ ವರ್ಷ ಮಾತ್ರ ಅಲ್ಲ, ಬರೋ ವರ್ಷ ಅದಕ್ಕೂ ವರ್ಷ ಯಾವಾಗಲೂ ಖುಷಿಯಾಗಿರಿ ಗೈಸ್. ಹಾಗೆ ನೀವು ನನ್ನ ಒಂದು ಚಾನಲ್ನ ಕೂಡ ಯಾರ್ಯಾರು ನನ್ನ ಒಂದು ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೂ ಕೂಡ ಖುಷಿನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾವಾಗಲೂ ನನ್ನ ಒಂದು ವಿಡಿಯೋಸ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಈ ಒಂದು 2025 ನಮ್ಮ ಒಂದು ಚಾನಲ್ ಕೂಡ ಗ್ರೋತ್ ಆಗಲಿ ಅಂತ ಕೇಳ್ಕೊಳ್ಳೋಣ. ನಾನು ಯಾವುದೇ ರೀತಿ ಕೇಕ್ ಸೆಲೆಬ್ರೇಷನ್ ಏನು ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಹುಷಾರಿದೆಯಾ, ಸೊ ಅದಕ್ಕೆ ನಾವೇನು ಸೆಲೆಬ್ರೇಷನ್ಸ್ ಮಾಡೋಕ್ಕೆ ಹೋಗಲಿಲ್ಲ ಈ ವರ್ಷ. ಮಾರ್ನಿಂಗ್ ನಾನು ನಿಮಗೆ ಸಿಗ್ತೀನಿ. ಮಾರ್ನಿಂಗ್ ಏನಾಗುತ್ತೆ ಅಂತ ನೋಡೋಣ ಗೈಸ್. ನಾನು ನನ್ನ ಹಸ್ಬೆಂಡ್ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಕೇಕ್ ತಂದಿಲ್ಲ ಗೈಸ್. ಸೊ ಇಲ್ಲಿ ನೋಡಿ, ಅವ್ರ ಫ್ರೆಂಡ್ಸ್ ಕರೆದ ತಕ್ಷಣ ಹೋಗಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ಇದು ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ನ್ಯೂ ಇಯರ್ ಅಲ್ವಾ, ಸೊ ಅದಕ್ಕೆ ಎಲ್ಲ ಕಲರ್ಫುಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಕಲರ್ಸ್ ಎಲ್ಲ ಹಾಕ್ಕೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಈ ಒಂದು ರಂಗೋಲಿನ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಗೈಸ್. ಹಾಗೆ ಈ ರಂಗೋಲಿ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ರಂಗೋಲಿ ಎಲ್ಲ ಹಾಕ್ಕೊಂಡು ಕಲರ್ಸ್ ಹಾಕಬೇಕಾದ್ರೆ ನಿಮ್ಮ ಹತ್ರ ಟೀದು ಅಂದರೆ ಸ್ಟೀಲ್ದು ತೂತುಗಳಿರೋಂತಹ ಟೀ ಸೋಸೋದಿರುತ್ತಲ್ವಾ, ಸೊ ಅದರಿಂದ ನೀವು ರಂಗೋಲಿ ಪುಡಿನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಬೇಗ ಕೂಡ ಹಾಕ್ಕೋಬೋದು, ಈಕ್ವಲಾಗಿ ಕೂಡ ಹಾಕ್ಕೋಬೋದು. ಯಾವುದೇ ರೀತಿ ಬೆರಳು ಇದೆಲ್ಲ ಬೀಳೋದು, ಚೆನ್ನಾಗಿ ಕಾಣ್ತಾ ಇರೋದು ಆ ರೀತಿ ಎಲ್ಲ ಇರಲ್ಲ, ತುಂಬ ಚೆನ್ನಾಗಾಗುತ್ತೆ. ಬಟ್ ನನ್ನ ಹತ್ರ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಎಲ್ಲೋ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಅದಕ್ಕೆ ಅಂತ ಒಂದು ಎತ್ತಿಟ್ಟಿದೆ ಬೇರೆದು, ಸೊ ಅದು ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಆಮೇಲೆ ಪ್ಲಾಸ್ಟಿಕ್ ತೂತಿರುತ್ತಲ್ವ, ಅದ್ರಲ್ಲಿ ಟ್ರೈ ಮಾಡಿದೆ, ಅದ್ರಲ್ಲಿ ಕ್ಲೀನಾಗಿ ಬಂದಿಲ್ಲ, ಅದಕ್ಕೆ ಕೈಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಹಾಕ್ಕೊಂಡು ಆಮೇಲೆ ನಾವು ಇದ್ರ ಮೇಲೆ ರಂಗೋಲಿ ಬಿಡಿಸೋದು ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಗೈಸ್, ಫೈನಲಿ ನನ್ನ ಒಂದು ರಂಗೋಲಿ ನೋಡಿ ಈ ರೀತಿ ಬಂದಿದೆ. ನೀವು ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ ನೋಡಿದ್ರಲ್ವ, ಬರೀ ಮಿಡ್ಲಲ್ಲಿ ಇತ್ತು. ಸೊ ಅದಾದಮೇಲೆ ನಮ್ಮ ಮಾವ ಅವ್ರು ಬಂದುಬಿಟ್ಟು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಕನ್ನಡದಲ್ಲಿ ಬರೆಯಮ್ಮ ಅಂದರು. ಇಂಗ್ಲೀಷಲ್ಲಿ ಬರೆದಿದ್ದೀನಲ್ವ ಅಂದೆ, ಇಲ್ಲ ಕನ್ನಡದಲ್ಲಿ ಬರೀ ಅಂತ ಹೇಳಿಬಿಟ್ಟು ಹಾಲು ತೊಗೊಂಡು ಬರೋಕ್ಕೆ ಹೋದರು. ಸೊ ಅವ್ರ ಖುಷಿಗೋಸ್ಕರ, ಮತ್ತು ನನಗೂ ಉಳ್ದಿಲ್ಲವಲ್ಲ ಇದು ಯಾಕೆ ಅಂತ ಅಂದ್ಕೊಂಡು ಸರಿ ಅಂತ ಬಿಟ್ಟು ಬರ್ತೆ. ಸೊ ಈಗ ಇನ್ನೂ ಚೆನ್ನಾಗಿದೆಯಲ್ವಾ, ಏನೇ ಹೇಳಿ ನಮ್ಮ ಕನ್ನಡನೇ ಅಲ್ವಾ. ಸೊ ಇಷ್ಟು ನನಗೆ ಆಮೇಲೆ ಅನ್ನಿಸ್ತು, ಇಲ್ಲೇ ನಾನು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಬರಿಬೋದಿತ್ತಲ್ವ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಬರೆದ್ಬಿಟ್ಟಿತ್ತಲ್ವ, ಅದಕ್ಕೆ ಅದನ್ನು ಮತ್ತೆ ಇದು ಮಾಡೋಕ್ಕಾಗಲ್ಲ ಅಂತ ಬಿಟ್ಟಿದ್ದೀನಿ ಗೈಸ್. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನ್ನ ಒಂದು ರಂಗೋಲಿ. ಇನ್ನು ಫುಲ್ ಬೆಳಕು ಕೂಡ ಹಾಕಿಲ್ಲ ಗೈಸ್, ಸಿಕ್ಕಾಪಟ್ಟೆ ಚಳಿ ಇದೆ ಆಚೆ. ಇತ್ತೀಚೆಗಂತೂ ಇನ್ನೂ ಚಳಿ ಜಾಸ್ತಿ ಆಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು. ಯಾಕಪ್ಪ ಎದ್ದೋಳೋದು ಅನ್ನೋ ಥರ ಆಗ್ತಾ ಇರುತ್ತೆ. ವೆಲ್ಕಮ್ ಬ್ಯಾಕ್ ಗೈಸ್. ಸೊ ಹ್ಯಾಪಿ ನ್ಯೂ ಇಯರ್. ಮಾರ್ನಿಂಗ್ ರಂಗೋಲಿ ಎಲ್ಲ ಹಾಕ್ಕೊಂಡು ಈಗ ಬಂದು ನಾನು ನಿಮಗೆ ಸಿಗ್ತಾ ಇದ್ದೀನಿ. ಸ್ನಾನ ಎಲ್ಲ ಆಯಿತು ನಂದು. ಇವಾಗ ಹೋಗಿ ನಾನು ದೇವ್ರ ಮನೇಲಿ ದೀಪ ಹಚ್ಚಬೇಕು. ಮಾರ್ನಿಂಗೇ ಪೂಜೆ ಮಾಡಿಬಿಟ್ರೆ, ಸೊ ಅದಾದಮೇಲೆ ನಾನ್ ವೆಜ್ ತಂದರೂ ಕೂಡ ಅಂದರೆ ಏನು ಇದಿರೋದಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನಾನ್ ವೆಜ್ ತರಬೇಕು ಅಂದ್ಕೊಂಡಿದ್ದಾರೆ. ಅವ್ರಿಗೆ ಫೀವರ್ ಇರೋದ್ರಿಂದ ನಾವು ಆಚೆ ಹೋಗೋಕ್ಕಾಗಲಿಲ್ಲ. ನಾವು ಆ್ಯಕ್ಚುಲಿ ಬಾರ್ಬಿಕ್ಯೂಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಅವ್ರಿಗೆ ಫೀವರ್ ಸ್ಟಾರ್ಟ್ ಆಯ್ತಲ್ವಾ. ಸೊ ಇನ್ನೂ ಡಸ್ಟ್ಗೆ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ಹೇಳಿ. ಪಾಪುನ ಎಲ್ಲರೂ ಕರ್ಕೊಂಡೋದ್ರು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಹ್ಯಾಪಿಯಾಗಿ ಸ್ಟಾರ್ಟ್ ಆಗಿದೆ ದಿನ, ಹ್ಯಾಪಿಯಾಗಿ ಎಂಡ್ ಆಗಬೇಕು ಅಂತ ಕೇಳ್ಕೊಳ್ತೀನಿ.
ಸೊ ಎಲ್ಲರಿಗೂ ಈ ಒಂದು ಹೊಸ ವರ್ಷ ಅಂದರೆ 2025 ತುಂಬ 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 ಸಂತೋಷನ ತರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಕೇಳ್ಕೊಳ್ತೀನಿ ಗೈಸ್. ಬನ್ನಿ ಹೇಗೆ ಹೋಗುತ್ತೆ ದಿನ ಅಂತ ನೋಡೋಣ. ಪಾಪು ಬರ್ಡೇ ದಿನ ರೋಸಸ್ ತೊಗೊಂಡು ಬಂದಿದ್ದೆ, ಅವೇ ಇತ್ತು. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರೋಸಸ್ ಬಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ಕಂಟಿನ್ಯೂಷನ್ ನೋಡಿ ಗೈಸ್. ರೇನು ರನ ರನ ರೇನು ರೇನು ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದೂಂ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ದೂಂ ದನ ದೀಂ ದನ ದೀಂ ದೂಂ ದನ ದೀಂ ದನ ದೀಂ ದೂಂ. ನಾನು ಪೂಜೆ ಎಲ್ಲ ಮಾಡ್ತಾ ಇದ್ದೆ. ನಮ್ಮ ಅತ್ತೆಯವರು ಶುಂಠಿ ಸ್ವಲ್ಪ ತೊಗೊಂಡು ಬಂದಿದ್ವಿ, ಲಾಸ್ಟ್ ಟೈಮ್ ಸಂತೆಯಲ್ಲಿ ಜಾಸ್ತಿನೇ ತೊಗೊಂಡ್ಬಂದಿದ್ದೆ. ಅದಕ್ಕೆ ಎಲ್ಲ ಕಟ್ ಮಾಡಿ ಹಾಕ್ತಿದ್ದಾರೆ. ಒಣಗಿಸ್ಬಿಟ್ಟು ಶುಂಠಿದು ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಪಾಪುದು ಬರ್ಡೇ ಡೆಕೋರೇಷನ್ದು ಇದೆಲ್ಲ ತೆಗ್ದಿರಲಿಲ್ಲ. ಸೊ ಅದನ್ನೆಲ್ಲ ನನ್ನ ಹಸ್ಬೆಂಡ್ ರಿಮೂವ್ ಮಾಡ್ತಾ ಇದ್ದಾರೆ. ನಮ್ಮ ಮಾವ ಟಿ ವಿ ನೋಡ್ತಾ ಇದ್ರು. ನನ್ನ ಮಗ ಬಂದುಬಿಟ್ಟು ದೇವ್ರ ಹತ್ರ ಕೈ ಮುಗಿತಾ ಇದ್ದ. ಗೈಸ್ ಈಗ ನಂದು ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ಅಡುಗೆಗೆ ಇವತ್ತು ನ್ಯೂ ಇಯರ್ ಅಲ್ವಾ, ಸೊ ಅದಕ್ಕೆ ಒಂದು ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೇಗಿದ್ರು ನನ್ನ ಹಸ್ಬೆಂಡ್ಗೂ ಹೀಟ್ ಆಗಿತ್ತಲ್ವ, ಸೊ ಅವ್ರಿಗೂ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೆಸರುಬೇಳೆ ಪಾಯಸ, ಹಾಗೆ ಹಿತ್ಕನ್ಬೇಳೆ ಸಾರು, ಆಮೇಲೆ ಮಟನ್ ಚಾಪ್ಸ್ ಇಷ್ಟು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಗೈಸ್. ಹೆಸರುಬೇಳೆ ಪಾಯಸ ಏನು ತೋರಿಸಲ್ಲ, ಯಾಕಂದರೆ ಅದೆಲ್ಲರಿಗೂ ಗೊತ್ತಿರೋದೇ ಯಾವ ರೀತಿ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಇನ್ನು ಹಿತ್ಕನ್ಬೇಳೆ ಸಾರು ಮತ್ತು ಮಟನ್ ಚಾಪ್ಸ್ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಗೈಸ್ ನೋಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಏನು ನೋಡಿ ಗೈಸ್, ತರಲೆ ನಮ್ಮನೆ ತರಲೆ ಆಗೋಗಿದೆ. ಅವನು ಹಿತ್ಕನ್ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿರುತ್ತೆ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ. ನೀವು ಶುಂಠಿ ಬೆಳ್ಳುಳ್ಳಿ ಇಲ್ಲಾಂದರೆ ಪೇಸ್ಟ್ ಕೂಡ ಹಾಕ್ಕೋಬೋದು. ಮತ್ತು ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಹಿತ್ಕನ್ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಕಡೆ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಸೊ ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ ಈ ಸಲ. ಸೊ ಅದಾದಮೇಲೆ ಸ್ವಲ್ಪ ಕೊಬ್ಬರಿನ ತುರುಮ್ಕೊಂಡಿದ್ದೀನಿ ಸಾಂಬಾರಿಗೋಸ್ಕರ. ಈ ರೀತಿ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ಅದೇ ಜಾಡಿಯಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಮಸಾಲೆ ಪುಡಿ, ಧನಿಯಾ ಪುಡಿ ಬರುತ್ತಲ್ವ, ಅದನ್ನು ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಈಗ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ, ಏನಿಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಆನಿಯನ್ ಸ್ವಲ್ಪ ಹಾಕ್ಕೊಂಡು ನಿಮ್ಮ ಹತ್ರ ಇರುವಂಥ ಹಿತ್ಕನ್ಬೇಳೆನ ತೆಗೆದು ಇದಕ್ಕೆ ಹಾಕಿ ಒಂಚೂರು ಫ್ರೈ ಮಾಡಿ. ಅದಾದಮೇಲೆ ಆಲೂಗಡ್ಡೆ ಮತ್ತು ಬದನೆಕಾಯಿ ನೀವು ಹಾಕ್ಕೊಳ್ಳೋಂಗಿದ್ರೆ ಅದನ್ನು ಕೂಡ ಇದರಲ್ಲೇ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ನೀವು ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದರಲ್ಲೇ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಹಿತ್ಕನ್ಬೇಳೆನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಮಸಾಲೆನೆಲ್ಲ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ. ನಿಮ್ಗೆ ಏನಾದರೂ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಉಪ್ಪು ಖಾರ ಹಾಕ್ಕೊಳ್ಳಿ. ಸೊ ಈಗ ಈ ಒಂದು ಸಾಂಬಾರು ರೆಡಿ ಆಯಿತು ಗೈಸ್. ಇವಾಗ ನಾನು ಮಟನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ಕೂಡ ಇದೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಒಂದು ಸ್ವಲ್ಪ ಹೊತ್ತು ಕುದಿ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಇಲ್ಲಿ ನೋಡಿ ಮಟನ್ ಚಾಪ್ಸ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಧನಿಯಾ ಮತ್ತು ಮೆಣಸು, ಜೀರಿಗೆ, ಸೋಂಪು ಇಷ್ಟು ತೊಗೊಂಡು ಒಂಚೂರು ಮೆಂತ್ಯ ತೊಗೊಂಡು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದು ಆದಮೇಲೆ ನಾವು ಇವಾಗ ಫಸ್ಟು ಮಟನ್ನ ಬೇಯೋದಕ್ಕೆ ಇಡಬೇಕು. ನಮ್ಮೆಲ್ಲರಿಗೂ ಗೊತ್ತಲ್ವಾ, ಚಿಕನ್ ಆದರೆ ಬೇಗ ಬೇಯ್ಕೊಳ್ಳುತ್ತೆ, ಬಟ್ ಮಟನ್ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಮಟನ್ನು ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಹಾಗೆ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೊ ಇದು ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆನಿಯನ್
ಮತ್ತು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಫುಲ್ ಕಲರ್ ಬರಬೇಕು ಅಲ್ಲಿವರೆಗೂ ಆನಿಯನ್ನ ಫ್ರೈ ಮಾಡ್ಕೋಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಆಮೇಲೆ ಟೊಮೊಟೊ ಕಟ್ ಮಾಡ್ಕೊಂಡಿರ್ತೀವಲ್ವ, ಆ ಟೊಮೊಟೊನ ಇದಕ್ಕೆ ಹಾಕ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಸೊ ಟೊಮೊಟೊ ಎಲ್ಲನೂ ಚೆನ್ನಾಗಿ ಅಂದರೆ ಫುಲ್ಲು ಗೊಜ್ಜು ಥರ ಆಗಬೇಕು. ಆ ಥರ ಆಗಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಕೂಡ ನೀವು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಬೆಂದಿರೋಂತಹ ಮಟನ್ನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ, ಸೊ ಆ ಒಂದು ಪೇಸ್ಟ್ನ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಆ ಒಂದು ಕ್ಲಿಪ್ ನನ್ನ ಹತ್ರ ಮಿಸ್ ಆಗಿತ್ತು, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ನೋಡಿ ನಾನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅದು ಬೇಯಿಸ್ಕೊಂಡಿರ್ತೀವಲ್ವ ಮಟನ್ ನೀರು, ಅದೇ ನೀರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಈ ರೀತಿ ಗೊಜ್ಜು ಥರ ಬರುತ್ತೆ. ಸೊ ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೈಸ್ ಇದು. ಸೊ ಈಗ ನೋಡಿ ಮಟನ್ ಚಾಪ್ಸ್, ಬೇಳೆ ಸಾರು, ಹಾಗೆ ಪಾಯಸ, ದೋಸೆ, ಇದು ನಮ್ಮ ನ್ಯೂ ಇಯರ್ ದಿನದ ಸ್ಪೆಷಲ್ ಅಡುಗೆಗಳು ನಮ್ಮ ಮನೆಯಲ್ಲಿ. ಸೊ ನಿಮ್ಮ ದಿನ ಯಾವ ರೀತಿ ಹೋಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಮಟನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಯಾರಾದರೂ ಟ್ರೈ ಮಾಡಿ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಮಾಡಿ. ಸೇಮ್ ಇದೇ ವೇಲಿ ನೀವು ಚಿಕನ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಕ್ಲಿಪ್ ನನ್ನ ಮಗ ತೆಗ್ದಿರೋದು. ಆಮೇಲೆ ಇಲ್ಲಿ ನೋಡಿ ಮಸಾಜ್ ಯಾವ ರೀತಿ ಮಾಡ್ತಾ ಇದ್ದಾನೆ. ಮುಂಚೆ ನಮ್ಮ ಮನೆಯಲ್ಲಿ ರೂಮಲ್ಲೊಂದು ಟಿ ವಿ, ಹಾಲಲ್ಲೊಂದು ಟಿ ವಿ ಇತ್ತು. ಸೊ ನಮ್ಮ ಮಗನ ದಯೆಯಿಂದ ಹಾಲಲ್ಲಿ ಇದ್ದಿದ್ದು ಟಿ ವಿ ಹಾಳಾಯಿತು. ಸೊ ಅದಕ್ಕೆ ರೂಮಲ್ಲಿರೋ ಟಿ ವಿನ ಹಾಲಲ್ಲಿ ಫಿಟ್ ಮಾಡಿಸ್ತೀವಿ. ಆವಾಗಲಿಂದನೂ ನಮ್ಮ ಮನೇಲಿ ಇವಾಗ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಟಿ ವಿ ನೋಡ್ತೀವಿ. ಸೊ ನನ್ನ ಮಗನ ಪುಣ್ಯನೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಈ ಒಂದು ಚಾನ್ಸ್ ನಮ್ಮೆಲ್ಲರಿಗೂ ಸಿಕ್ತು. ಸೊ ಒಂದೊಂದು ರೂಮಲ್ಲಿ ಒಂದೊಂದು ಟಿ ವಿ ಇಟ್ಕೊಳ್ಳೋಕ್ಕಿಂತಲೂ ಈ ರೀತಿ ಒಂದು ಟಿ ವಿ ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ನಮ್ಗೆ ಅರ್ಥ ಆಯಿತು. ಸೊ ಅದಕ್ಕೆ ನಾನು ಈ ಒಂದು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಡ್ರೆಸ್ನ ನಾನು ಮೀಶೋಯಿಂದ ತೊಗೊಂಡೆ ಗೈಸ್, ಹೇಗಿದೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಸೊ ಅದಾದಮೇಲೆ ನಾವು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋಣ ಅಂದ್ಕೊಂಡ್ವಿ. ಸೊ ಅದಕ್ಕೆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ತಾಯಿದ್ವಿ. ತುಂಬ ಫಿಶ್ಗಳು ಸತ್ತೋಗಿದ್ವು. ಮತ್ತು ಇವತ್ತು ಕೂಡ ನೋಡಿದ್ವಿ ಒಂದು ಬ್ಲ್ಯಾಕ್ ಕಲರ್ ಫಿಶ್ ಇತ್ತು, ಅದು ಕೂಡ ಸತ್ತೋಗಿತ್ತು. ಒಂಥರ ಅಯ್ಯೋ ಅನ್ನಿಸ್ಬಿಡ್ತು. ಈ ಸಲ ಏನಾದರೂ ಇನ್ನೊಂದು 2 ಮೀನಿದೆ. ಸೊ ಅವೆರಡು ಮೀನು ಏನಾದರೂ ಹೋಗಿಬಿಟ್ರೆ ನಾವು ಇದರಲ್ಲಿ ಏನೂ ತಂದಿಡಲ್ಲ, ಹಾಗೆ ಇಟ್ಬಿಡ್ತೀವಿ. ಸುಮ್ಮನೆ ತಂದು ಪಾಪ ಅವಳ ಜೀವ ಯಾಕೆ ತೆಗಿಯೋದು ಅಂತ ಹೇಳಿ ಅಷ್ಟೇ. ಸೊ ಈ ಥರ ಏನಾದರೂ ಹಾಕ್ತಾಯಿದ್ರೆ ಏನೋ ಒಂಥರ ಸಾಕೋದಕ್ಕೆ ಮನಸ್ಸು ಹೋಗ್ಬಿಡುತ್ತೆ. ಏನಿಲ್ಲ, ಇದರಲ್ಲಿರೋ ಕಲ್ಲುಗಳು ಗಿಡ ಎಲ್ಲ ತೆಗೆದು ಸಪ್ರೇಟ್ ಮಾಡಿ, ಸೊ ಅದಾದಮೇಲೆ ಇದಕ್ಕೆ ಬೇರೆ ನೀರು ಚೇಂಜ್ ಮಾಡಿ ಮತ್ತು ಫುಡ್ಡೆಲ್ಲ ಹಾಕ್ತಾಯಿದ್ವಿ. ಸೊ ಅದು ಏನಕ್ಕೆ ಸಾಯ್ತಾ ಇದೆಯೋ ಗೊತ್ತಿಲ್ಲ. ನನಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಎತ್ತಿ ಮತ್ತು ಅಲ್ಲೇ ಇಟ್ಬಿಡ್ತೀನಿ. ಏನಿಲ್ಲ, ಟಿ ವಿ ಸೋಕೇಶ್ ಇದೆಯಲ್ವ ಅದರಲ್ಲೇ ಎತ್ತಿಡ್ತೀವಿ. ಸೊ ಈ 2 ಪುಟಾಣಿ ಮೀನುಗಳು ಇವಾಗ ಇದ್ದಾವೆ, ಗೋಲ್ಡ್ ಫಿಶ್ ಅಂತ ಹೇಳ್ತಾರಲ್ವ. ಸೊ ಅದು ನನಗೆ ತುಂಬ ಜನ ಹೇಳಿದ್ದಾರೆ ಈ ಥರ ನಾವು ತಂದಿಟ್ಟಿದ್ವಿ, ನಮ್ಮ ಮನೆಯಲ್ಲೂ ಇಲ್ಲ ಅದು ಎಲ್ಲ ಸತ್ತೋಗ್ಬಿಟ್ಟಿದೆ ಆ ಥರ ಅಂತ ಹೇಳಿ. ಸೊ ಆದರೆ ಅದನ್ನು ಹೇಗೆ ಕೇರ್ ಮಾಡಬೇಕು ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದರು ಮರಿಗಳಾದಾಗಲೇ ನೀವು ಸಪ್ರೇಟ್ ಮಾಡಬೇಕು ಅಂತೆಲ್ಲನೂ. ನಾವು ಆದರೂ ಆ ಥರ ಮಾಡಿದ್ವಿ, ಆದರೂ ಏನೂ ಪ್ರಯೋಜನ ಆಗಿಲ್ಲ. ಫಸ್ಟ್ ಟೈಮ್ ತಂದಾಗ ಅದು ಮರಿಗಳು ಹಾಕಿರೋದು ನಮಗೆ ಗೊತ್ತಾಗ್ದಿರ ಅದು ಸತ್ತೋಯಿತು ಒಂದು 4. ಬಟ್ ಈ ಸಲ ಆ ಥರ ಏನೂ ಆಗಲಿಲ್ಲ. ಬಟ್ ಯಾಕೆ ಸಾಯ್ತಿದೆಯೋ ಗೊತ್ತಿಲ್ಲ. ಸೊ ಅದಕ್ಕೇನೆ ಇನ್ನೊಂದು ಸಲ ತರೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಈ ಸಲ ಏನಂತಂದರೆ ಅದು ದೊಡ್ಡದು ಆಕ್ವೇರಿಯಂ ಬರುತ್ತಲ್ವ, ಸೊ ಅದನ್ನೇ ತೊಗೊಂಡು ಬರ್ತೀವಿ. ಬಿಕಾಸ್ ಅದರಲ್ಲಿ ಲೈಟು, ಆಕ್ಸಿಜನ್ ಏನೇನೋ ಹಾಕ್ತಾರಲ್ವ, ಸೊ ಅದರಿಂದ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇನ್ನೊಂದು ಸಲ ಆ ಥರ ಟ್ರೈ ಮಾಡ್ತೀವಿ. ಬಟ್ ಈ ಸಲ ಅಂತೂ ನಾನು ಮತ್ತೆ ತರಿಸೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ತರಿಸಿ ಮತ್ತೆ ಅದೆಲ್ಲ ಆ ಥರ ಆದರೆ ಏನೋ ಒಂಥರ ಹೊಟ್ಟೆ ಉರಿಯುತ್ತಲ್ವ ಗೈಸ್, ಅದಕ್ಕೋಸ್ಕರ. ಸೊ ಗೈಸ್, ನಾನು ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ನ್ಯೂ ಇಯರ್ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ಸೆಲೆಬ್ರೇಷನ್ಸ್ ನಾನು ಮಾಡಲಿಲ್ಲ, ಬಟ್ ಆದರೆ ನನ್ನ ಫ್ಯಾಮಿಲಿಗೆ ಏನು ಬೇಕೋ ಅದನ್ನು ನಾನು ಕೈಯಾರ ಮಾಡಿಟ್ಟನ್ನೋ ಖುಷಿ ನನಗಿದೆ. ಸೊ ಎಲ್ಲರೂ ಅಷ್ಟೇ ಹ್ಯಾಪಿಯಾಗಿರಿ. ಸಾಧ್ಯ ಆದಷ್ಟು ಬೇರೆಯವ್ರ ಮುಖದಲ್ಲಿ ನಗು ನೋಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಒಬ್ಬರ ಮುಖದಲ್ಲಿ ನಾವು ನಗು ನೋಡಿದಾಗ ನಮ್ಮ ಮುಖದಲ್ಲಿ ಬರೋವಂಥ ನಗುನೇ ಬೇರೆ ಥರ ಇರುತ್ತೆ, ಆ ಒಂದು ತೃಪ್ತಿನೇ ಬೇರೆ ಥರ ಇರುತ್ತೆ. ಇರೋದು ಒಂದು ಚಿಕ್ಕ ಜೀವನ ಗೈಸ್, ಇರೋ ಅಷ್ಟು ದಿನ ಚೆನ್ನಾಗಿ ಅನುಭವಿಸಿ ಹೋಗೋಣ ಮತ್ತು ತುಂಬ ಖುಷಿಯಾಗಿದ್ದು ಹೋಗೋಣ. ನೀವು ಅಷ್ಟೇ ಎಲ್ಲ ನೋವುಗಳು, ಏನೇ ನೋವುಗಳಿರಲಿ ಅದನ್ನು ಮರೆತು ನಾಳೆ ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ಮೇಲೆ ಇರಿ. ಯಾಕಂದರೆ ಇವತ್ತಿರೋ ನೋವು, ಇವತ್ತಿರೋ ಕಷ್ಟ ನಾಳೆ ಇರೋದಿಲ್ಲ. ಸೊ ಏನೇ ಆಗಿರಲಿ, ಯಾರ್ಯಾರು ಪ್ರೀತಿಗೋಸ್ಕರ ತಪ್ಪಿಸ್ತಿರ್ತೀರೋ ಅವ್ರಿಗೆಲ್ಲ ಪ್ರೀತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಯಾರ್ಯಾರ ಮನಸ್ಸಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲ ಈ 2025 ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಚಾನಲ್ಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. 2025 ನನ್ನ ಚಾನಲ್ ಕೂಡ ಗ್ರೋ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ.
ಸೊ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಅಂತಂದರೆ 2024 ಎಷ್ಟೋ ಪಾಠಗಳನ್ನ ಕಲಿಸಿದೆ. 2025ರಲ್ಲಿ ಕೆಲವೊಂದು ರೆಸೊಲ್ಯೂಷನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ನಂದು ಒಂದು ರೆಸೊಲ್ಯೂಷನ್ ನನ್ನ ಒಂದು ವೆಯ್ಟ್ ಲಾಸ್, 2ನೇ ರೆಸೊಲ್ಯೂಷನ್ ಸ್ವಲ್ಪ ಸಾಲ ತೀರಿಸೋದು, 3ನೇ ರೆಸೊಲ್ಯೂಷನ್ ಎಲ್ಲರ ಮುಖದಲ್ಲೂ ಹ್ಯಾಪಿ ನೋಡ್ತಾ ನನ್ನ ಒಂದು ಹೆಲ್ತನ್ನ ಕಾಪಾಡ್ಕೊಳ್ತಾ ಚೆನ್ನಾಗಿ ಇರಬೇಕು ಅಷ್ಟೇ ಗೈಸ್. ಹಾಗೆ ನನ್ನ ಒಂದು ಯೂಟ್ಯೂಬ್ ಗ್ರೋ ಆಗಬೇಕು, ಇಷ್ಟೇ ನನ್ನ ಒಂದು ರೆಸೊಲ್ಯೂಷನ್ ಇರೋದು. ಸೊ ಅದು ಎಷ್ಟರವರೆಗೂ ಕಂಪ್ಲೀಟ್ ಆಗುತ್ತೋ ನೋಡೋಣ. ಸಾಧ್ಯ ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ, ಮಗು ಇರೋದ್ರಿಂದ ನಾನು ಡೈಲಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಆದರೂ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಶಾರ್ಟ್ ವಿಡಿಯೋ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. Bye bye guys, see you.